6 ತಿಂಗಳ ಬಳಿಕ ಸಾವಿನ ರಹಸ್ಯ ರಿವೀಲ್. ಹೆಂಡತಿಯನ್ನ ಕೊಂದು ನಾಟಕವಾಡಿದ್ದ ಪಾಪಿ ವೈದ್ಯ ಗಂಡ ಅಂದ. ವಿಕ್ಟೋರಿಯಾ ಆಸ್ಪತ್ರೆಯ ಫೆಲೋಶಿಪ್ ಮಾಡ್ತಾ ಇದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅರೆಸ್ಟ್. ಮದುವೆಯಾಗಿ 6 ತಿಂಗಳಿಗೆ ಪರಸ್ತ್ರೀ ಮೇಲಿನ ಆಸೆಗೆ ಪತ್ನಿಯ ಉಸಿರು ನಿಲ್ಲಿಸಿದ್ದ ಕೀಚಕ. ರಾಜಧಾನಿ ಬೆಂಗಳೂರಿನಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಮಗಳು ಚೆನ್ನಾಗಿರ್ಲಿ ಅಂತ ಪೋಷಕರು ವೈದ್ಯನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆದರೆ ಆ ಕಟುಕ ತಾಳಿ ಕಟ್ಟಿದ ವೈದ್ಯ ಪತ್ನಿಯನ್ನೇ ಕೊಂದು ಮುಕ್ಕಿದ್ದಾನೆ. ವೈದ್ಯರು ಅಂದ್ರೆ ಜೀವ ಉಳಿಸೋರು. ಆದರೆ ಈ ಕಿರಾತಕ ಅದೇ ವೈದ್ಯಕೀಯ ವಿದ್ಯೆಯನ್ನ ಬಳಸಿ ಪತ್ನಿಯ ಕಥೆಯನ್ನೇ ಅಂತ್ಯಗೊಳಿಸಿದ್ದಾನೆ. ಈ ಮಧ್ಯೆ ಮೃತಳ ತಂದೆ ಮಾಡ್ತಾ ಇರೋ ಆರೋಪ ನಿಜಕ್ಕೂ ಕೂಡ ಇಂತಹ ಗಂಡ ಯಾರಿಗೂ ಸಿಗಬಾರದು ಅನ್ನುವಂತೆ ಮಾಡಿದೆ. ಎಷ್ಟು ಮುದ್ದಾಗಿದ್ದಾಳೆ ಈ ಕೃತಿಕಾ ರೆಡ್ಡಿ. ವಯಸ್ಸಿನ ಕೇವಲ 28. ವೃತ್ತಿಯಲ್ಲಿ ಇವಳು ಕೂಡ ವೈದ್ಯನೇ, ಡರ್ಮಟಾಲಜಿಸ್ಟ್. SSLC, PUC, MBBS ನಲ್ಲೂ ಕೂಡ ಈಕೆ ಟಾಪರ್. 4 ಡಿಗ್ರಿ ಬೇರೆ ಪಡೆದಿದ್ದಾಳೆ. ಬ್ರಿಲಿಯಂಟ್, ಹಾರ್ಡ್ ವರ್ಕಿಂಗ್, ಹಾಗೇನೆ ತುಂಬಾನೇ ಕ್ಯೂಟ್ ಆಗಿರುವಂತಹ ಹುಡುಗಿ. ಜನರ ಜೀವ ಉಳಿಸ್ತಾ ಇದ್ದ ದೇವತೆ ಕೂಡ. ಆದರೆ ಇದೇ ದೇವತೆ ಪಾಲಿಗೆ ತಾಳಿ ಕಟ್ಟಿದ್ದ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅಕ್ಷರಶಃ ಯಮನ ಆಗಿದ್ದಾನೆ. ಜೀವ ಉಳಿಸಬೇಕಿದ್ದ ಕೈಗಳಿಂದಲೇ ಹೆಂಡತಿಗೆ ಅನಸ್ತೇಷಿಯಾ ಇಂಜೆಕ್ಷನ್ ಅನ್ನ ಕೊಟ್ಟು ಕೊಂದು ಬಿಟ್ಟಿದ್ದಾನೆ. ಕೃತಿಕಾ ಸಾವಾಗಿ 6 ತಿಂಗಳ ಬಳಿಕ ಇದೀಗ ಇದೊಂದು ಸಹಜ ಸಾವಲ್ಲ, ಕೊಲೆ ಅನ್ನುವಂತಹ ಸಾವಿನ ರಹಸ್ಯ ಬಯಲಾಗಿದೆ. ಏಪ್ರಿಲ್ 23, 2025 ಕೃತಿಕಾ ರೆಡ್ಡಿಯ ಕೊನೆಯ ದಿನಗಳು. ಅವತ್ತು ಮೈಗೆ ಹುಷಾರಿಲ್ಲ ಅಂತ ತವರು ಮನೆಯಲ್ಲಿ ಕೃತಿಕಾ ಮಲಗಿರ್ತಾಳೆ. ಜೊತೆಗೆ ಪತ್ನಿ ಮಹೇಂದ್ರ ರೆಡ್ಡಿಯೂ ಕೂಡ ಅಲ್ಲೇ ಇರ್ತಾನೆ. ಪತ್ನಿ ಆರೈಕೆ ಮಾಡಬೇಕಿದ್ದ ರಾಕ್ಷಸ ರೂಪದ ಪತಿ ಮಹೇಂದ್ರ ರೆಡ್ಡಿ ಹೈ ಡೋಸೇಜ್ ಅನಿಸ್ತೇಷಿಯಾವನ್ನ ಆಕೆಗೆ ಕೊಡ್ತಾನೆ. ಇದರಲ್ಲಿ ಡ್ರಗ್ಸ್ ಕೂಡ ನೀಡ್ತಾ ಇದ್ದಂತೆ ಆಕೆಗೆ ಅನ್ನುವಂತಹ ಅಂಶ ಇದೀಗ ರಿವೀಲ್ ಆಗಿದೆ. ಕೃತಿಕಾ ಕತೆ ಮುಗಿಸಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಪಾಪಿ ಹಂತವಾಗಿ ಹೈ ಡೋಸ್ ಅನಿಸ್ತೇಷಿಯಾ ಇಂಜೆಕ್ಟ್ ಮಾಡಿ ಕೊಂದೇ ಬಿಟ್ಟಿದ್ದಾನೆ. ಮತ್ತೆ ಆಗಿದ್ದೆಲ್ಲ ಬರೀ ಡಾಕ್ಟರ್ ಅಲ್ಲ, ಕೊಲೆಗಾರ ಮಹೇಂದ್ರ ರೆಡ್ಡಿಯ ಹೈ ಡ್ರಾಮಾ. ಬೆಳಗ್ಗೆ ಮಗಳು ಎದ್ದೇಳ್ತಾ ಇಲ್ಲ ಅಂತ ಗಾಬರಿಯಾಗಿದ್ದ ಕೃತಿಕಾ ತಂದೆ ತಾಯಿ ಒದ್ದಾಟ ನಡೆಸ್ತಾ ಇದ್ರೆ ಮಹೇಂದ್ರ ರೆಡ್ಡಿ ಹೈ ಡ್ರಾಮಾ ಶುರು ಮಾಡಿದ್ದ. ಅತ್ತೆ ಮಾವನ ಜೊತೆ ಸೇರಿ ಕೃತಿಕಾಳನ್ನ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗಿದ್ದ. ಅದಾಗಲೇ ಕೃತಿಕಾಳ ಜೀವ ಹೋಗ್ಬಿಟ್ಟಿತ್ತು. ಮಗಳಿಲ್ಲ ಅನ್ನೋ ಸುದ್ದಿ ತಂದೆ ತಾಯಿಗೆ ಸಿಡಿಲು ಕೊಟ್ರೆ ರಾಕ್ಷಸ ವೈದ್ಯ ಆಸ್ಪತ್ರೆಯಲ್ಲೂ ಕೂಡ ಯಾರಿಗೂ ಅನುಮಾನ ಬರ್ದೇ ಇರೋ ರೀತಿಯಲ್ಲಿ ಹೈ ಡ್ರಾಮಾ ಸ್ಟಾರ್ಟ್ ಮಾಡಿದ್ದ. ಸಂಬಂಧಿಕರು ಮಗಳ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೇಳಿದ್ರೆ ಎಲ್ಲಿ ತಾನು ಲಾಕ್ ಆಗ್ಬಿಡ್ತೀನೇನೋ ಅಂತ ಹೇಳಿ ಹೆದರಿದ್ದ ಮಹೇಂದ್ರ ಬೇಡ, ಆ ರೀತಿ ಮಾಡೋದು ಬೇಡ ಅಂತ ಹೇಳಿ ತಂದೆ ತಾಯಿನೇ ನಂಬಿಸ್ಬಿಟ್ಟಿದ್ದ. ಆದ್ರೆ ಯಾವಾಗ ಕೃತಿಕಾ ಸಂಬಂಧಿಕರು ಬಂದು ಇದು ಸಾವಾಗಿಲ್ಲ, ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ಹೇಳಿದಾಗ ಕೃತಿಕಾ ಕಾಸ್ ಅಪ್ ಡೆತ್ ಬೇಕು ಅಂತ ಹಠ ಹಿಡಿದು UDR ದಾಖಲಿಸ್ತಾರೋ ಆಗ ಮಹೇಂದ್ರ ರೆಡ್ಡಿಯ ರಾಕ್ಷಸ ಅವತಾರ ರಿವೀಲ್ ಆಗತ್ತೆ. ಇವನಿಗೆ ಪರಸ್ತ್ರೀ ಜೊತೆಗಿನ ಸಂಬಂಧವೇ ಪತ್ನಿಯನ್ನ ಕೊಲ್ಲೋದಕ್ಕೆ ಕಾರಣ ಅನ್ನೋದು ಕೊನೆಗೆ ರಿವೀಲ್ ಆಗುತ್ತೆ. ಕೃತಿಕಾ ತಂದೆ ಮಹೇಂದ್ರ ರೆಡ್ಡಿಗಾಗಿ ಏನನ್ನೂ ಮಾಡೋದಕ್ಕೆ ರೆಡಿ ಇದ್ರಂತೆ. ಇತ್ತೀಚೆಗೆ ಅಳಿಯನಿಗಾಗಿ ಕ್ಲಿನಿಕ್ ಓಪನ್ ಮಾಡಿಸೋಕ್ಕೂ ಕೂಡ ಪ್ಲಾನ್ ಮಾಡಿದ್ರಂತೆ. ಆದ್ರೆ ಇದೀಗ ಈ ಮಹಾಪಾಪಿ ಮಹೇಂದ್ರ ಪರಸ್ತ್ರೀ ಜೊತೆಗಿನ ಸಂಬಂಧಕ್ಕಾಗಿ ಮಗಳ ಜೀವವನ್ನೇ ತೆಗೆದುಬಿಟ್ಟಿದ್ದಾನೆ. ಇದು ತಂದೆಗೆ ಸಹಿಸಲಾರದ ನೋವನ್ನ ಉಂಟು ಮಾಡಿದೆ. ಯಾವಾಗ ತನಿಖೆ ಶುರುವಾಯಿತು ಕೃತಿಕಾ ದೇಹದಲ್ಲಿ ಪ್ರೋಪೋಫೋಲ್ ಅನ್ನೋ ಡ್ರಗ್ ಕಂಡು ಬಂದಿದೆ. ಇದನ್ನ ಬಾಡಿಯಲ್ಲಿ ಯಾರೇ ಇಂಜೆಕ್ಟ್ ಮಾಡಿದ್ರೂ ಕೂಡ ತಕ್ಷಣ ಮನುಷ್ಯನ ಜೀವ ಹೋಗುತ್ತೆ ಅನ್ನೋದು ಬಯಲಾಗಿದೆ. ಅದರಂತೆ ಕೃತಿಕಾಳಿಗೆ ಇಂಜೆಕ್ಟ್ ಮಾಡ್ತಾ ಇದ್ದ ಪತಿ ಮಹೇಂದ್ರ ರೆಡ್ಡಿಯನ್ನ ಇದೀಗ ಉಡುಪಿಯ ಮಣಿಪಾಲ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಈತನನ್ನ ತನಿಖೆಗೊಳಪಡಿಸಿದ್ದಾರೆ. ಒಟ್ಟಾರೆ ಮುದ್ದಾಗಿ ಸಾಕಿದ್ದ ಮಗಳು ಈ ರೀತಿ ಯಾವುದೋ ಒಂದು ಕೆಟ್ಟ ಜಂತುವಿಗೆ ಬಲಿಯಾದ್ರೆ ನಿಜಕ್ಕೂ ಕೂಡ ಆ ತಂದೆ ತಾಯಿ ಸಹಿಸಿಕೊಳ್ಳೋದಿಲ್ಲ. ಹೆಂಡತಿ ಬೇಡ ಅಂದಿದ್ರೆ ಆತ ಡಿವೋರ್ಸ್ ಕೊಟ್ಟು ಸುಮ್ಮನಾಗಬಹುದಿತ್ತು. ಆದರೆ ಆತ ಆಕೆಯ ಜೀವವನ್ನೇ ಮುಗಿಸ್ಬಿಟ್ಟಿದ್ದಾನೆ.